ನನ್ನ ಹೆಸರು ವಿದ್ಯಾ ಅಂತ ಹಾಸನಿಂದ ಬಂದಿದ್ದೀನಿ. ನಾನು ನಮ್ಮ ತಂದೆ ತಾಯಿ ಮತ್ತು ನನ್ನ ಮಗ ಬಂದಿದ್ದೀವಿ. ನಮಗೆ ಹೀಗೆ ನಮ್ಮ ಸ್ನೇಹಿತರಿಂದ ರಾಘವೇಂದ್ರ ಸ್ವಾಮಿ ಈ ಹೊನ್ನವಾದ ಬಗ್ಗೆ ಗೊತ್ತಾಯಿತು. ಮಂತ್ರಾಲಯದಷ್ಟೇ ಶಕ್ತಿ ಇಲ್ಲೂ ಇದೆ ಅಂತ ನಾವು ತುಂಬ ಜನ ಹೇಳ್ತಾ ಇದ್ರು, ಬಟ್ ನಾವು ಬರಲಿಕ್ಕಾಗಿತ್ತಿಲ್ಲ. ಬಟ್ ಈ ಸಲ ಬಂದಿದ್ದೀವಿ, ಬಂದು ದೇವ್ರ ದರ್ಶನ ಮಾಡಿದ್ವಿ, ದೀಪಾರಾಧನೆ ಮಾಡಿದ್ವಿ. ಹಾಗೆ ಇಲ್ಲಿ ಕಾಯಿ ಇದನ್ನು ಹರಕೆನ ಕೆಲವರು ಮಾಡ್ತಾರೆ. ತುಂಬ ನೀವು ಒಳಗಡೆ ಹೋಗಿ ನೋಡಿದ್ರೆ ಗೊತ್ತಾಗುತ್ತೆ, ತುಂಬ ಕ್ರೌಡ್ ಇದೆ ಇವತ್ತು ಶನಿವಾರ ಆದ್ರೂ. ದೇವ್ರ ಮೇಲೆ ತುಂಬ ಭಕ್ತಿ ಇರೋದ್ರಿಂದ ಎಲ್ಲ ಜನಗಳು ಬರ್ತಾ ಇದ್ದಾರೆ. ಅವರು ಅಂದ್ಕೊಂಡಿರೋದು ನೆರವೇರ್ತಿರೋದ್ರಿಂದ ಎಷ್ಟೆಷ್ಟೋ ದೂರದಿಂದ ಬರ್ತಾ ಇದ್ದಾರೆ. ನಾವೇ ಹಾಸನಿಂದ ಬಂದಿದ್ದೀವಿ ಅಂದರೆ ಇನ್ನೂ ಅದರಿಂದ ದೂರದಿಂದ ಬಂದಿರೋರು ತುಂಬ ಜನ ಇದ್ದಾರೆ. ಇಲ್ಲಿ ಅನ್ನ ಸಂತರ್ಪಣೆ ಕಾರ್ಯಕ್ರಮನೂ ನಡೀತಾ ಇದೆ. ರಾಘವೇಂದ್ರ ಸ್ವಾಮಿ ಬಗ್ಗೆ ಹೇಳಬೇಕು ಅಂದರೆ, ಸಾಮಾನ್ಯವಾಗಿ ಈಗ ಎಲ್ಲ ಕಡೆಗಳಲ್ಲೂ ಎಲ್ಲ ರಾಯರ ಮಠದಲ್ಲೂ ನೀವು ಗುರುವಾರ ನೋಡಿಬಿಟ್ರೆ ತುಂಬ ಹೇಗೆ ಮಂತ್ರಾಲಯದಲ್ಲಿ ಕ್ರೌಡ್ ಇರುತ್ತೆ ಹಾಗೆ ಇರುತ್ತೆ. ಸ್ಪೆಷಲಿ ಹಾಸನದಲ್ಲಿ ಇರೋದ್ರಿಂದ ನಾವು ಗುರುವಾರ ಮಂತ್ರಾಲಯಕ್ಕೆ ಹೋಗ್ತೀನಿ. ಅಲ್ಲಿ ಗುರುವಾರ ದಿನ ಸಾವಿರಾರು ಜನ ಬರ್ತಾರೆ. ಸೊ ಇಲ್ಲಿ ಅದೇ ಕ್ರೌಡು ಇವತ್ತು ಶನಿವಾರನೂ ಇದೆ ಅಂದರೆ ದೇವ್ರ ಮೇಲೆ ಅಷ್ಟು ನಂಬಿಕೆಯಿಂದ ಬರ್ತಾರೆ. ನಮ್ಮ ಆಸೆ ಕನಸುಗಳನ್ನ ದೇವ್ರು ನೆರವೇರಿಸ್ತಾರೆ ಅಂತ, ರಾಯರು ನೆರವೇರಿಸ್ತಾರೆ ಅಂತ ಬರ್ತಾರೆ. ಯಾರಿಗೆ ಮಂತ್ರಾಲಯಕ್ಕೆ ಹೋಗೋದಕ್ಕೆ ದೂರ ಇದೆ, ಕಷ್ಟ ಆಗುತ್ತೆ ಅನ್ನೋರು, ನನ್ನ ಪ್ರಕಾರ ನೀವು ಈ ಅನ್ನೋ ಪ್ಲೇಸ್ ಇದೆ ಬ್ಯಾಂಗ್ಳೂರ್ ಹತ್ರ, ನೆಲಮಂಗಲದಿಂದ 18 ಕಿಲೋಮೀಟ್ರ್ ಆಗುತ್ತೆ. ನೀವು ಇಲ್ಲಿಗೆ ಬಂದು ನಿಮ್ಮ ಏನಾದ್ರು ಕಷ್ಟ ಕಾರ್ಪಣ್ಯ ಇದ್ದರೆ ರಾಯರ ಹತ್ರ ಹೇಳ್ಕೊಂಡು ಆ ಸಮಸ್ಯೆಗಳಿಗೆ ಪರಿಹಾರನ ಕಂಡ್ಕೋಬಹುದು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ.